ಹಾಯ್ ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ನಮ್ಮ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಇಷ್ಟಪಡ್ತಾ ಇರೋದಕ್ಕೆ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದೀರಾ ನಮ್ಮ ಚಾನಲ್ಗೆ. ನಿಮ್ಮೆಲ್ಲರಿಗೂ ಇನ್ನೊಂದು ಖುಷಿ ವಿಷಯ ಹೇಳಬೇಕು. ಅದೇನೆಂದರೆ ನಾನು ಇನ್ನೊಂದು ಚಾನಲ್ ಓಪನ್ ಮಾಡಿದ್ದೀನಿ. ಇವತ್ತಿಂದ ಅದಕ್ಕೆ ವಿಡಿಯೋ ಹಾಕ್ತಾಯಿದ್ದೀನಿ, ಕಾರ್ಟೂನ್ ಜಗತ್ತು ಅಂತ ಯೂಟ್ಯೂಬ್ ನೇಮ್. ನೀವು ಇವತ್ತು 12 ಗಂಟೆಗೆ ಆ ಚಾನಲಲ್ಲಿ ಹಾಕಿರೋ ವಿಡಿಯೋನ ನೋಡಬೇಕು. ದಯವಿಟ್ಟು ಎಲ್ಲರೂ ಆ ಚಾನಲ್ಗೂ ಸಪೋರ್ಟ್ ಮಾಡಿ. ಈ ಚಾನಲ್ಗೆ ಹೇಗೆ ನೀವು ಸಪೋರ್ಟ್ ಮಾಡ್ಕೋತಾ ಬಂದಿದ್ದೀರಾ ಹಾಗೆ ಆ ಚಾನಲ್ಗೂ ಸಪೋರ್ಟ್ ಮಾಡಿ ಪ್ಲೀಸ್. ಇನ್ಮೇಲೆ ಆ ಚಾನಲ್ಗೂ ದಿನ 12 ಗಂಟೆಗೆ ವಿಡಿಯೋ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವೇ ಹೇಳಿ ನಾ ಎಷ್ಟು ಗಂಟೆಗೆ ಆ ಚಾನಲ್ಗೆ ವಿಡಿಯೋ ಹಾಕಲಿ ಅಂತ. ಇವತ್ತು ಒಂದಿನ ಮಧ್ಯಾಹ್ನ 12 ಗಂಟೆಗೆ ಹಾಕಿರ್ತೀನಿ. ಅದರಲ್ಲಿ ಕಮೆಂಟ್ ಮಾಡಿ ನಿಮಗೆ ಎಷ್ಟು ಗಂಟೆಗೆ ವಿಡಿಯೋ ಬೇಕು ಅಂತ. ನಾನು ಅಷ್ಟು ಗಂಟೆಗೆ ವಿಡಿಯೋ ಹಾಕ್ತೀನಿ ಡೈಲಿ. ದಯವಿಟ್ಟು ಆ ಚಾನಲ್ಗೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆನಾ? ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸಪೋರ್ಟ್ ಮಾಡಿ ಪ್ಲೀಸ್. ಇನ್ಮೇಲೆ ನಂದು 2 ಚಾನಲ್ ಇರುತ್ತೆ. ಒಂದು ಫ್ಯಾನ್ಸ್ ಕಾರ್ಟೂನು ಈ ಚಾನಲ್, ಇನ್ನೊಂದು ಕಾರ್ಟೂನ್ ಜಗತ್ತು ಅಂತ ಅದು ಇನ್ನೊಂದು ಚಾನಲ್. ದಯವಿಟ್ಟು 2 ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡಿ. ನಮಸ್ಕಾರ. ಯಪ್ಪ, ರಾತ್ರಿನೂ ನೆಮ್ಮದಿಯಾಗಿ ಮಕ್ಕೊಳಂಗಿಲ್ಲ ಈ ಕೋಣ್ಯಾಗ. ನಿದ್ದೆ ನೋಡಿದ್ರೆ ಬರಾಕುಂತೈತಿ. ಇವ್ರು ನೋಡಿದ್ರೆ ನಮ್ನಿ ಗೊರಕೆ ಹೊಡಿತಾರೆ. ಒಂದೇ ಸಮನ ತಣ್ಣಗೆ ಮಕ್ಕೊಳಕ್ಕಾಗವಲ್ದಪ್ಪ ನನಗಂತೂ. ಮುಂಜಾನಿಂದ ಸಂಜೆವರೆಗೂ ರಾತ್ರಿವರೆಗೂ ಕೆಲಸ ಮಾಡೋದಂದ ಸುಸ್ತಾಗಿರ್ತೈತಿ. ರಾತ್ರಿನಾರ ತಣ್ಣಗೆ ಮಕ್ಕೊಳಂಗಿಲ್ಲ ನೋಡಿ ಈ ಮನ್ಯಾಗ. ಈ ನನ್ನ ಗಂಡನ ಈ ಗೊರಕೆ ಕಾಟಕ್ಕೆ ನನ್ನ ಮಗ ಹೋಗಿ ಬ್ಯಾರೆ ಕೋಣೆಗೆ ಮಕ್ಕನ ಕುಂತಾನ. ನಾನು ಇವತ್ತಾಗ ಎಲ್ಲರೂ ಬ್ಯಾರೆ ಕೋಣೆಗೆ ಹೋಗಿ ಮಕ್ಕೊಂಡ್ರೆ ನಿದ್ದೆ ಆಕೈತಿ, ಇಲ್ಲಾಂದ್ರೆ ನಿದ್ದಿನ ಆಗಂಗಿಲ್ಲ. ರೀ ರೀ ಎದ್ದೇಳ್ರಿ ಇಲ್ಲಿ. ಹೆಂಗೆ ಮಕ್ಕೊಂಡಾರ ನೋಡು, ಒಳ್ಳೆ ಹಂದಿ ಮಕ್ಕೊಂಡಂಗೆ ಮಕ್ಕೊಂಡಾರ. ನಮ್ನಿ ಗುರಿಕೆ ಹೊಡಿತಾರೆ. ಎಮ್ಮಿ ಕೂಡ ಈ ನಮ್ನಿ ಒದ್ರಂಗಿಲ್ಲ. ನಮ್ನಿ ಒದ್ರತಾರ ಹಂಗ ರಾತ್ರಿ ಹೊತ್ತೆ ಅಂತಂತೆ. ಇವ್ರ ಕಾಲಾಗ ನೆಮ್ಮದಿ ನಿದ್ದಿನ ಮಾಡೋಕ್ಕಾಗವಲ್ದಪ್ಪ ನನಗಂತೂ. ನಾಳೆ ನೋಡಿದ್ರೆ ಮಂತಾನ ನೋಡಕ್ಕೆ ಹೋಗ್ಬೇಕು. ಚಂದನತ್ತಂಗೆ ನಿದ್ದೆ ಮಾಡಿದೆ ಅಂದರೆ ನಾಳೆ ಚಂದನತ್ತಂಗೆ ಲಘುನ ಎದ್ದು ಚಂದನತ್ತಂಗೆ ರೆಡಿಯಾಗಿ ಹೋಗ್ಬೋದು. ರಾತ್ರಿ ಎಲ್ಲ ನಿದ್ದೆ ಮಾಡಲಿಲ್ಲ ಅಂದ್ರೆ ನನ್ನ ಫಿಗರ್ ಎಲ್ಲ ಹಾಳಾಗೋಗ್ಬಿಡ್ತೈತಿ. ಇಲ್ಲ, ಇವತ್ತು ರಾತ್ರಿ ಇಲ್ಲಿ ಮಕ್ಕೊಂಡೆ ಅಂದ್ರೆ ನನ್ನ ನಿದ್ದಿನ ಆಗಂಗಿಲ್ಲ. ನಿದ್ದೆ ನೋಡಿದ ಸಿಕ್ಕಾಪಟ್ಟೆ ಜೋರು ಬರ್ತೈತಿ ನನಗೆ. ಹೆಂಗೆ ಪಲ್ಲವಿ ಕೋಣೆ ಖಾಲಿನೇ ಐತಿ. ಆ ಕೋಣ್ಯಾಗ ಯಾರೂ ಮಕ್ಕೊನಲ್ಲ. ಈಗ ಇವತ್ತೊಂದಿನ ನಾನು ಅಲ್ಲೇ ಹೋಗಿ ಮಕ್ಕೊಂಡ್ಬಿಡ್ತೀನಿ. ಇವರೊಬ್ಬರ ಬಿದ್ಕೋನಕ ಇಲ್ಲಿ. ಅಬ್ಬ, ಈ ಕೋಣೆಗಂತೂ ಯಾರೂ ಇಲ್ಲ. ಆರಾಮಾಗಿ ಮಕ್ಕಳನ್ನ. ಯಾಕೆ ಏನ ಇವತ್ತು ಒಂಥರ ಅನ್ಸಕೊಂತೈತಪ್ಪ. ಏನು ಸಮಾಧಾನನ ಆಗವಲ್ದು. ಎಲ್ಲರ ಏನಾರ ಕೆಟ್ಟ ಸುದ್ದಿ ಕೇಳ್ತೀನ, ಏನು ಮಾಡ್ತೀನ, ಒಂದು ಗೊತ್ತಾಗವಲ್ದಪ್ಪ. ಏನ ಅಲ್ಲ, ನಮ್ಮ ಲಕ್ಷ್ಮೂ ಕುಂತ ಎಲ್ಲಾರು ಹೋಗ್ರ ನಾನು ಸ್ವಲ್ಪ. ಬೇಡ ಬೇಡ ಬೇಡ, ಮುಂಜಾನೆಯಿಂದ ಕೆಲಸ ಮಾಡಿ ಸುಸ್ತಾಗಿ ಮುಕ್ಕೊಂಬಿಟ್ಟಿರ್ತಾರ. ಬೇಡ, ಆದರೂ ಯಾಕೋ ಒಂಥರ ಕುಂತೈತಪ್ಪ ನನಗೆ. ನೋಡೋಣ, ಬೆಳಗ್ಗೆ ಎದ್ದು ಮಾತಾಡಿದ್ರೆ ಆತ ಲಕ್ಷ್ಮಕ್ಕನ ಜೊತೆ ಹಿಂಗಾಗ ಕುಂತೈತೆ ನೋಡ್ಬೇಕಂತಂದು. ಹೋಗಿ ಮೊದಲು ಮಕ್ಕೋಣ. ಆರಾಮ ಮಕ್ಕೊಂಡೆ ಬೆಳಗ್ಗೆ ಎದ್ದೆ ಅಂದ್ರೆ ಎಲ್ಲ ಆರಾಮಾಗಿರ್ತೈತಿ. ಬಾಲೆ, ಎದ್ದೇಳು ಮೇಲೆ, ನಿನ್ನ ಹೊತ್ತಾಯ್ತು. ನೀವೆಲ್ಲರೂ ನಾನು ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾನು ಧರ್ಮ, ಧರ್ಮ. ಸತ್ತಿರುವ ಈ ಪಂಚವನನ್ನು ನರಕಕ್ಕೆ ಎಳೆದುಕೊಂಡು ಹೋಗಲು ಬಂದಿದ್ದೇನೆ ನಾನು. ಈ ಬಾಲೆ ನೋಡಿದರೆ ಇನ್ನೂ ಎದ್ದೇಳ್ತಾನೇ ಇಲ್ಲ. ಎದ್ದೇಳು ಬಾಲೆ, ಪಂಚವ್ವ ಎದ್ದೇಳು ಮೇಲೆ, ಹೊತ್ತಾಯಿತು. ಹೋಗಾತಾಗ ಯಾರದು? ರಾತ್ರಿ ಹೊತ್ನ ಈ ಒದ್ರಕೊಂತ ಪಂಚವ್ವ ಬಾಲ 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 ಅಂತಂದೆ. ನನಗೆ ಬಾಲಾಗಿಲ್ಲ ಏನೂ ಇಲ್ಲ. ಹೋಗತ್ತಾಗ ಈಗಾರ ಬಂದು ಮಕ್ಕೊಂದಿನಿ ಈ ಕಡೆ ಕೋಣ್ಯಾಗ. ಇಲ್ಲೂ ನೆಮ್ಮದಿಯಾಗಿ ಮಕ್ಕೊಳಂಗಿಲ್ಲ. ಅಲ್ಲಿ ಗಂಡನ ಗೊರಕಿ ಕಾಟ, ಇಲ್ಲಿ ಬಂದ್ರೆ ನಿಂದ ಕಾಟ. ಹೋಗತ್ತಾಗ ಬಾಲೆ, ನಿನಗೆ ಹೇಳುತ್ತಿರುವುದು ನಾನು. ಎದ್ದೇಳು ಮೇಲೆ. ಯಾರಯ್ಯಪ್ಪ ನೀನು ಬಾಲ ಬಾಲ ಅಂತ ಅನ್ಕೊಂಟ? ಹೋಗತ್ತಾಗ ಎತ್ತಾಗಾರ ಹೋಗು. ಮುಖನಾಗ ಬಿಡ ಅತ್ತಾಗ ನನಗೆ.
ಪಂಚವ್ವ, ಎದ್ದೇಳ್ತೀಯೋ ಅಥವಾ ಇಲ್ಲವೋ? ನೀನು ಎದ್ದೇಳದಿದ್ದರೆ ನಿನ್ನನ್ನು ಈಗ ಎಳೆದುಕೊಂಡು ಹೋಗುವೆ ನಾನು. ಯಾರ ಕಾಟನೋ ಮಾರಾಯ ಇದೆ ಇಷ್ಟೊತ್ನಾಗ ತಣ್ಣಗೆ ಮೊಗನಾಕ ಬಿಡವಲ್ರತ್ತ. ಒಂದು ನಾಲ್ಕೇಟ್ ಕೊಟ್ಟು ಕಳಿಸ್ತೀನಂತಾಗ ಒಕ್ಕಾರತ್ತಾಗ. ಯಾರು ನೀನು? ಇಲ್ಲಿ ಯಾಕೆ ಬಂದಿರಿ ಈ ಕೋಣೆಗೆ? ನನ್ನನ್ನು ನೋಡಿದರೆ ಗೊತ್ತಾಗುತ್ತಿಲ್ಲವಾ ಬಾಲೆ ನಿನಗೆ? ನಾನು ಧರ್ಮ, ಯಮ ಧರ್ಮ. ಯಪ್ಪ, ಯಮಧರ್ಮನ ಈ ಹೆಸರನ್ನು ಎಲ್ಲೋ ಕೇಳಿನಲ್ಲ ನಾನು. ಯಾವ್ದಾರ ನಾಟಕದಾಗ ಪಾಠ ಮಾಡಕ್ ಕುಂತಿದ್ದೇನೆ ನೀನು? ಅಲ್ಲಿಂದ ತಪ್ಪಿಲ್ಲಿಗೆ ಬಂದ್ಯಾ ಏನು? ಕಳ್ಳ ಏನ ನೀನು? ಏ ಬಾಲೆ, ನಿನಗೆ ತಲೆ ಕೆಟ್ಟಿದೆ ಏನು? ನಾನು ನಾಟಕದ ಯಮಧರ್ಮ ಅಲ್ಲ, ಮೇಲೆ ನರಕಾಧಿಪತಿ ಯಮಧರ್ಮ ನಾನು. ಓ, ಯಮಧರ್ಮನ? ಯಪ್ಪ, ನೀನ್ ಯಾಕೆ ಇಲ್ಲಿಗೆ ಬಂದಿರಿ? ನಾನೇಕೆ ಬಂದಿರುವೆ ಎಂದು ನಿನಗೆ ಗೊತ್ತಿಲ್ಲವೇ? ಇಲ್ಲ ಇಲ್ಲ ಯಮಧರ್ಮ, ನನಗೆ ಗೊತ್ತಿಲ್ಲ. ನೀನು ಎದಕ್ಕೆ ಬಂದಿ ಹೇಳು? ನಿನ್ನ ಜೊತೆ ಕುಂಟೆ ಬಿಲ್ಲೆ ಆಟ ಆಡಲು ಬಂದಿದ್ದೇನೆ. ಏನ? ಕುಂಟೆ ಬಿಲ್ಲೆನ? ಯಪ್ಪ, ನಿನಗೇನಾದ್ರು ತಲೆಗೆ ಕೆಟ್ಟಿತಾನ? ಆ ಕುಂಟೆ ಬಿಲ್ಲೆ ಆಟ ಆಡಕ್ಕೆ ನನ್ನ ಜೊತೆ ಎದಕ್ಕೆ ಬಂದಿದ್ದೀನಿ ನೀನು? ಮತ್ತೆ ನನಗೇಕೆ ಬಂದಿದ್ದೀಯಾ ಅಂತ ಕೇಳುವೆ ಏನು ನೀನು? ನೀನು ಸತ್ತು ಹೋಗಿರುವೆ. ನಿನ್ನನ್ನು ನರಕಕ್ಕೆ ಎಳೆದುಕೊಂಡು ಹೋಗಲು ಬಂದಿದ್ದೇನೆ ನಾನು. ಏನ? ನಾನು ಸತ್ತು ಹೋಗಿದ್ದೀನ? ಹೌದು ಬಾಲೆ, ನೀನು ಸತ್ತು ಹೋಗಿರುವೆ. ಅದಕ್ಕಾಗಿ ನಿನ್ನನ್ನು ನರಕಕ್ಕೆ ಎಳೆದುಕೊಂಡು ಹೋಗಲು ಬಂದಿದ್ದೇನೆ ನಾನು. ಇಷ್ಟು ಸಣ್ಣ ವಯಸ್ಸಿನಾಗ ಎದಕ್ಕೆ ಸತ್ನೋ ಯಪ್ಪ ನಾನು? ಇನ್ನು ನನ್ನ ಜೀವನದಾಗ ಏನೇನೇನೇನೇನೋ ಆಸೆ ಇಟ್ಕೊಂಡಿದ್ದೆಲ್ಲೋ, ಅದು ಹೆಂಗ ಸತ್ನೋ ಮಾರಾಯ ನಾನು. ಇನ್ನು ನನಗೆ ನೋಡಿದ್ರಿನ ಸಣ್ಣ ವಯಸ್ಸು, ನನ್ನ ಮಗನ ಮದ್ವೆ ಮಾಡ್ಬೇಕು, ನನ್ನ ಮಗಳ ನೇತ್ರನ ಮದ್ವೆ ಮಾಡ್ಬೇಕು. ಇಷ್ಟು ಲಗುನ ಹೆಂಗ ಸತ್ನೆ ನಾನು? ಏ ಬಾಲೆ, ಇಷ್ಟೊಂದು ಅಳುವುದೇಕೆ ನೀನು? ಆಗಲೇ ಸತ್ತು ಹೋಗಿರುವೆ ನೀನು. ಮತ್ತೆ ಅತ್ತರೆ ನಿನಗೇನು ಜೀವ ಬರುವುದಿಲ್ಲ. ಯಪ್ಪ ಯಮಧರ್ಮರಾಯ, ನಮಗಿರೋದು ಒಂದು ಜೀವ, ಅದನ್ನೂ ಈಗ ಹೋಗೈತಂದ್ರೆ ನನಗಾಗೋ ತ್ರಾಸು ನನಗ ಗೊತ್ತು, ನಿನಗೇನು ಗೊತ್ತು? ಯಪ್ಪ, ಇನ್ನು ಏನೇನೇನೇನೋ ಆಸೆ ಇಟ್ಕೊಂಡಿದ್ನೆಲ್ಲ ನಾನು. ಯವ್ವ, ಇನ್ನು ನನಗೆ ಏನೇನೇನೇನೋ ಕನಸಿತ್ತಲ್ಲೋ. ಯಪ್ಪ, ನಾನಿನ್ನ ನನ್ನ ಗಂಡನ ಜೊತೆ ಇರಬೇಕು. ಯವ್ವ, ನಾನಿನ್ನ ನನ್ನ ಮಗನ ಮದ್ವೆ ಮಾಡಬೇಕು. ಏಯ್, ಅಷ್ಟೊಂದು ಅಳುವುದೇಕೆ? ಬಾಯಿ ಮುಚ್ಚು. ಅಲ್ಲ ಯಮಧರ್ಮ, ನಿನಗ ಅಲ್ಲಿಗೆ ನರಕಕ್ಕೆ ಕರ್ಕೊಂಡು ಹೋಗಾಕ ಮತ್ತಾರೂ ಸಿಗಲಿಲ್ಲನ? ನಾನ ಸಿಕ್ಕಿದ್ದ, ಈ ಬಡಪಾಯಿನ ನಿನಗೆ ಸಿಕ್ಕಿದ್ದ. ಏ ಬಾಲೆ, ಇಲ್ಲಿ ಯಾರು ಸತ್ತಿರುತ್ತಾರೋ ಭೂಮಿಯ ಮೇಲೆ ಅವರನ್ನು ಕರೆದುಕೊಂಡು ಹೋಗುವುದಷ್ಟೇ ನನ್ನ ಧರ್ಮ. ಅದನ್ನ ಬಿಟ್ಟು ನೀನು ಬೇರೆದೇನು ಕೇಳುವ ಹಾಗಿಲ್ಲ, ನಾನು ಹೇಳುವ ಹಾಗಿಲ್ಲ. ಅಲ್ಲ ಯಮ, ನೀನು ಬೈ ಮಿಸ್ಟೇಕ್ ಆಗಿ ಈ ಮನೆಗೆ ಏನಾರ ಬಂದಿಯಾನೆ ನೋಡ, ಬೇರೆ ಮನೆಗೆ ಏನಾರ ಹೋಗ್ಬೇಕಾಗಿತ್ತಾನೆ ನೋಡ ಯಮಧರ್ಮ. ಅಡ್ರೆಸ್ ಕನ್ಫ್ಯೂಸ್ ಏನಾರ ಆಗೈತೇನು ನೋಡು. ಭೂಮಿ ಮೇಲೆ ಭಾಳ ಹಳ್ಳಿಗಳದಾವು, ಹಂಗೆ ಭಾಳ ಮನೆ ಅದಾವು. ಏನ ಮಿಸ್ಟೇಕ್ ಆಗಿ ಇಲ್ಲಿಗೆ ಬಂದಿಯಾನೆ ನೋಡ ಯಮಧರ್ಮ. ಇಲ್ಲ, ನನಗೆ ಗೊತ್ತು, ನಾನು ಬಂದಿರುವುದು ಸರಿಯಾದ ಮನೆಗೆ ಬಂದಿದ್ದೇನೆ. ಹಂಗಲ್ಲ ಯಮ್ಮ, ನಮ್ಮ ಥರನ ಮನೆ ಎಷ್ಟೊಂದು ಮನೆ ಇರ್ತಾವೆ ಗೊತ್ತನ? ನೀನೇನ್ರ ಮಿಸ್ಟೇಕ್ ಆಗಿ ಇಲ್ಲಿಗೆ ಬಂದೇನ ನೋಡು. ನಿನ್ನ ಹತ್ರ ವಾಟ್ಸಪ್ ಇದ್ರೆ ನೋಡು, ಅದಕ್ಕೆ ಮೇಲ್ ಗೀಲ್ ಏನಾರ ಬಂದಿರ್ತಾವು, ಮೇಲಲ್ಲಿ ಚೆಕ್ ಮಾಡಿ ಅಡ್ರೆಸ್ ಕರೆಕ್ಟಾಗಿರೋ ಅಡ್ರೆಸ್ ಕೊಡ್ತೈತದ. ನೀನು ಅಲ್ಲಿಗೆ ಹೋಗು, ಮಿಸ್ ಆಗಿ ಇಲ್ಲಿಗೆ ಬಂದೇನ ನೋಡು. ಇಲ್ಲ, ನಾನು ಬಂದಿರೋದು ಸರಿಯಾದ ಮನೆಗೆ ಬಂದಿದ್ದೇನೆ. ನನಗೆ ಗೊತ್ತು, ನೀನೇನು ಹೇಳಿವೆ? ಯಮ್ಮ, ನೀ ತಪ್ಪು ಮಾಡಕ್ಕೆ ಕುಂತಿದ್ದಿ ನೋಡು. ಯಮ್ಮ, ಎಣ್ಣ, ಯಜ್ಜ, ಯಪ್ಪ, ನಿನಗೇನಂತ ಕರೀಲಿ ಹೇಳ ಎಣ್ಣ. ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಪ್ಪ, ನಾನು ಏನು ತಪ್ಪ ಮಾಡಿಲ್ಲ. ನೀ ನನ್ನನ್ನು ಹೆಂಗೆ ನರಕಕ್ಕೆ ಕರ್ಕೊಂಡು ಹೋಗ್ತಿದ್ದಿ? ಹೇಳು, ನಾನೇನು ತಪ್ಪ ಮಾಡಿಲ್ಲ ಯಮ್ಮ, ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಪ್ಪ. ಇಲ್ಲ ಅಂದ್ರೆ ನಿನ್ನ ಹತ್ರ ಫೋನ್ ಇದ್ರೆ ಕೊಡಿಲಿ, ನಾನೊಂದ್ಸಲ ಚೆಕ್ ಮಾಡ್ತೀನಿ. ನನಗೆ ನಿನ್ನ ಮೇಲೆ ನಂಬಿಕಿಲ್ಲ. ಅಡ್ರೆಸ್ ಏನಾರ ಮಿಸ್ಟೇಕ್ ಆಗಿ ನೀ ಇಲ್ಲಿಗೆ ಬಂದಿ ಅಂತ ಅನಿಸ್ತೈತಿ. ನಮ್ಮ ಥರನ ಮನಿ ಸಿಕ್ಕಾಪಟ್ಟೆ ಅದಾವು ಭೂಮಿ ಮೇಲೆ. ನೀನೆಲ್ಲೋ ಕನ್ಫ್ಯೂಸ್ ಆಗಿ ಬಂದಿಯನ್ನ ನೋಡಿಯಮ್ಮ. ಇನ್ನೊಂದ್ಸಲ ಚೆಕ್ ಮಾಡ ನಿನ್ನ ಫೋನಲ್ಲಿ. ನಿನ್ನ ಫೋನ್ ಇಲ್ಲ ಅಂದ್ರೆ ಹೇಳು, ನನ್ನ ಫೋನಲ್ಲಿ ಬೇಕಾದ್ರೆ ನಾನು ಚೆಕ್ ಮಾಡ್ತೀನಂತ. ಪ್ಲೀಸ್ ಅಮ್ಮ, ನಂಗೊಂದು ವಾಟ್ಸಪ್ ಮಾಡಿಬಿಡು, ಆ ಅಡ್ರೆಸ್ಸನ್ನು ನಾನು ಚೆಕ್ ಮಾಡಿ ನಿನಗೆ ಹೇಳ್ತೀನಂತ, ಸರಿನಾ? ಬಾಲೆ, ನಿನ್ನದು ಅತಿ ಆಯಿತು. ನಡಿ, ನಾನು ನಿನ್ನನ್ನು ಈಗಲೇ ಕರೆದುಕೊಂಡು ಹೋಗುವೆ. ನಿನ್ನನ್ನು ಮಾತನಾಡಷ್ಟು ಬಿಟ್ಟಿದಷ್ಟು ಅತಿಯಾಗಿ ಮಾತನಾಡುತ್ತಿರುವೆ ನೀನು. ಬಾ ನನ್ನ ಜೊತೆ. ಇಲ್ಲ ಯಮ್ಮ, ನಾ ಮಾತ್ರ ಎಲ್ಲಿಗೂ ಬರಂಗಿಲ್ಲ. ನಾನು ಇಲ್ಲೇ ಇರಕ್ಕೆ. ನಂಗಿನ ಜೀವನದಾಗ ಭಾಳ ಆಸೆ ಕನಸುಗಳು ಎಲ್ಲ ಅದಾವು. ಅದನ್ನೆಲ್ಲ ಬಿಟ್ಟು ನಾನು ಹೆಂಗೆ ಬರಲಿ, ನೀನೇ ಹೇಳ. ಏ ಬಾಲೆ, ನನಗೆ ಸಿಟ್ಟು ತರಿಸಬೇಡ ನೀನು.